ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟು ಬೆಂಬಲ ಇರಲಿ ಅಂತ ಕೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಅಂತ ಹೇಳ್ತೀನಿ. ಇವತ್ತು ಮಾರ್ನಿಂಗ್ಗೆ ನಾನು ರೆಡಿಯಾಗಿ ಎಲ್ಲಿಗೋ ಹೊರಟಿದ್ದೀನಿ ಏನು ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ಸ್ಕಿಪ್ ಮಾಡ್ದರೆ ಮಿಸ್ ಮಾಡ್ದಲೇ ನೋಡಿ, ಇಂಟ್ರೆಸ್ಟಿಂಗ್ ಬ್ಲಾಗ್ ಅಂತ ಹೇಳ್ತೀನಿ. ನಾನು ನೆಕ್ಸ್ಟು ನನ್ನ ಜಾಗಕ್ಕೆ ಹೋಗಿ ತಲುಪಿದ ಮೇಲೆ ನಿಮಗೆ ಸಿಗ್ತೀನಿ. ಮಧ್ಯದಲ್ಲಿ ಏನಾರ ವಿಶೇಷವಾಗಿ ಕಂಡ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ. ನಾನು ಇವಾಗ ಎಲ್ಲಿಗೆ ಬರಬೇಕು ಅಲ್ಲಿಗೆ ಬಂದು ಇಳಿದಿದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ. ಫಸ್ಟ್ ಈಗ ಟಿಫನ್ ಮಾಡೋಣ ಅಂತ ಎಲ್ಲರೂ ಅಲ್ಲೇ ಇದ್ದಾರೆ. ಸೊ ನಾನು ಕೂಡ ಹೋಟೆಲಿಗೆ ಹೋಗ್ತಾ ಇರೋ ಅಂಥದ್ದು. ಬನ್ನಿ. ಇವತ್ತು ಬೃಂದಾವನ ವೆಜ್ಜಿಗೆ ಬಂದಿರುವಂಥದ್ದು. ಇಲ್ಲಿ ಕೆಲವರು ರವೆ ಇಡ್ಲಿ ತಗೊಂಡ್ರು, ನಮ್ಮ ಮನೆಯಲ್ಲಿ ಒಬ್ಬರು ಇಡ್ಲಿ ಸಾಂಬಾರು ತಗೊಂಡಿದ್ದಾರೆ, ಮಸಾಲೆ ದೋಸೆ ಈ ರೀತಿಯಾಗಿ ಟ್ರೈ ಮಾಡಿದ್ರು. ಬಟ್ ಈ ಹೋಟೆಲ್ ಬಗ್ಗೆ ನಾನು ಹೇಳಬೇಕು ಅಂದರೆ ಇಡ್ಲಿ ಚೆನ್ನಾಗಿದೆ, ಬಟ್ ಸಾಂಬಾರು ತುಂಬಾನೇ ಸ್ವೀಟ್ ಅನಿಸು. ವಡೆ ಕೂಡ ತುಂಬ ಚೆನ್ನಾಗಿತ್ತು. ಇನ್ನೆಲ್ಲ ಓಕೆ. ಇವತ್ತು ನಾನು ಬಂದಿರೋದು ಚನ್ನಪಟ್ಟಣಕ್ಕೆ. ಒಂದು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಚನ್ನಪಟ್ಟಣಕ್ಕೆ ಬಂದಿದ್ದೀನಿ. ಹಾಗೆ ಒಂದು ಟೆಂಪಲ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ಟೆಂಪಲ್ ಅಂತ ಹೇಳ್ತೀನಿ. ಆಂಜನೇಯ ಸ್ವಾಮಿ ಸನ್ನಿಧಿ ದೇವಸ್ಥಾನ. ಬನ್ನಿ ಒಳಗೆ ಹೋಗೋಣ. ಐ ಥಿಂಕ್ ಪೂಜೆ ಆಗಿದೆ ಬೆಳಗ್ಗೆನೆ ಪೂಜೆ ಮಾಡಿ ದೇವಸ್ಥಾನದ ಮುಖ್ಯ ದ್ವಾರನ ಓಪನ್ ಮಾಡಿದ್ದಾರೆ. ಗರ್ಭಗುಡಿ ಡೋರನ್ನು ಕ್ಲೋಸ್ ಮಾಡಿ ಹೋಗಿರುವಂಥದ್ದು ನಾನು ನಿಮಗೆ ತೋರಿಸ್ತೀನಿ. ಪೂಜೆ ಆಗಿರುವಂಥದ್ದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಚನ್ನಪಟ್ಟಣದಲ್ಲಿ ಇರುವಂಥದ್ದು. ಟೌನ್ ಲಿಮಿಟಲ್ಲೇ ಬರುತ್ತೆ, ತುಂಬ ಏನು ದೂರ ಇಲ್ಲ. ಐ ಥಿಂಕ್ 1 ಕಿಲೋಮೀಟರ್ ಅನ್ಕೊಂತೀನಿ. ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ದರ್ಶನ ಮಾಡಿಕೊಂಡು ಪಕ್ಕದಲ್ಲೇ ತುಂಬ ಪುರಾತನವಾದ ಒಂದು ಟೆಂಪಲ್ ಇದೆ, ಕೃಷ್ಣನ ಟೆಂಪಲ್. ಖಂಡಿತವಾಗ್ಲೂ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಜನಕ್ಕೆ ಈ ಟೆಂಪಲ್ ಬಗ್ಗೆ ಗೊತ್ತಿರಲ್ಲ. ತುಂಬ ವಿಶೇಷವಾಗಿದೆ. ಇಲ್ಲಿ ವಿಡಿಯೋಸ್ ಅಲೋ ಇರಲಿಲ್ಲ. ನಾನು ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಕವರೇಜ್ ಮಾಡಿದ್ದೀನಿ. ಒಳಗೆ ಹೋಗ್ತಿದ್ದಂಗೆ ನನ್ನ ಕ್ಯಾಮ್ರಾ ಕೂಡ ಆಫ್ ಮಾಡಿಸಿದ್ರು. ಎಲ್ಲಿವರೆಗೂ ನಾನು ಕವರ್ ಮಾಡೋಕ್ಕೆ ಸಾಧ್ಯ ಅಲ್ಲಿವರೆಗೂ ಕವರ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡ್ದಲೇ ನೋಡಿ ಅಂತ ಹೇಳ್ತೀನಿ. ಕೃಷ್ಣನ ಟೆಂಪಲ್ಲು 1800 ವರ್ಷ ಹಳೆಯ ಇತಿಹಾಸ ಇರುವಂತಹ ಟೆಂಪಲ್ಲು. ತುಂಬ ಜನಕ್ಕೆ ಗೊತ್ತಿರಲ್ಲ. ತುಂಬ ಟೂರಿಸ್ಟ್ ಪ್ಲೇಸ್ನ ಮೈಸೂರಿಗೆಲ್ಲ ವಿಸಿಟ್ ಮಾಡ್ತೀರಾ, ಚನ್ನಪಟ್ಟಣ ಸುತ್ತಮುತ್ತ ಹೋಗಿರ್ತೀರಾ. ಸೊ ಈ ಪ್ಲೇಸ್ನ ವಿಸಿಟ್ ಮಾಡಿ, ಯಾಕಂದರೆ ನಾವು ನೋಡಲೇಬೇಕು. ನಾನು ಈಗಾಗಲೇ ತೋರಿಸ್ದೆ ಕೆತ್ತನೆಗಳು, ಆಗಿನ ಶಿಲಾವಿನ್ಯಾಸ ತುಂಬಾ ಚೆನ್ನಾಗಿದೆ. ಇದು ನೋಡ್ತಾ ಇರೋವಂಥದ್ದು ನೀವು ಮುಖ್ಯ ದ್ವಾರನ ನೀವು ನೋಡ್ಬೋದು. ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಮತ್ತು ಎಷ್ಟು ಎತ್ತರವಾಗಿದೆ ಅಂತ ಹೇಳ್ಬಿಟ್ಟು. ಇದು ನಾನು ಮೊದಲೇ ಹೇಳ್ದಂಗೆ 1800 ವರ್ಷದ ಹಳೆಯ ಟೆಂಪಲ್. ನಾನು ಕೂಡ ಆಚೆಯಿಂದನೇ ವಿಡಿಯೋ ಕವರ್ ಮಾಡ್ತಾ ಹೋದೆ. ಮುಂದೆ ಹೋಗ್ತಾ ಇರುವಾಗಲೇ ಇಲ್ಲಿ ವಿಡಿಯೋ ಮಾಡೋವಾಗಿಲ್ಲ, ಆಫ್ ಮಾಡಿ ಅಂತ ಹೇಳ್ಬಿಟ್ಟು ನನಗೂ ಕೂಡ ಹೇಳಿದ್ರು. ಸೊ ಹಾಗಾಗಿ ಖಂಡಿತವಾಗ್ಲೂ ಒಂದ್ಸತಿ ಈ ಟೆಂಪಲ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಹಳೆಯ ಟೆಂಪಲ್ಲು ತುಂಬ ಪುರಾತನವಾಗಿದೆ ಮತ್ತು ಅಷ್ಟೇ ಪವರ್ಫುಲ್ ಅಂತ ಕೂಡ ಹೇಳ್ತಾ ಇದ್ರು. ಸುತ್ತಮುತ್ತ ಕೆತ್ತನೆ ಮತ್ತು ವಿನ್ಯಾಸನ ನೋಡಲೇಬೇಕು. ಹೊರಗಡೆ ಕೂಡ ಪ್ರಾಂಗಣ ತುಂಬಾ ದೊಡ್ಡದಾಗಿತ್ತು. ಇಲ್ಲೂ ಕೂಡ ನನಗೆ ವಿಡಿಯೋ ಮಾಡೋದಕ್ಕೆ ಅಲೋ ಮಾಡಲಿಲ್ಲ. ಸೊ ಹಾಗಾಗಿ ನಾನು ಆಫ್ ಮಾಡಿರೋವಂಥದ್ದು. ನೋಡ್ತಾ ಇದ್ದೀರಾ ನೀವು ಗೋಪುರನ ಎಷ್ಟು ಚೆನ್ನಾಗಿ ಕೆತ್ತನೆ ಬಂದಿದೆ ಅಂತ ಹೇಳ್ಬಿಟ್ಟು ಒಂದ್ಸತಿ ವಿಸಿಟ್ ಮಾಡಿ. ನಾನು ನೆಕ್ಸ್ಟ್ ಲಾಗು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಹೋಮ್ ಸ್ಟೇನ ನಾನು ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಮಿಸ್ ಮಾಡ್ದಲೇ ನೋಡಿ ಅಂತ ಹೇಳ್ತೀನಿ. ಆ ಹೋಮ್ ಸ್ಟೇ ಇದೇನೆ ಇದು ಕ್ಯಾಪ್ಚರ್. ಸೊ ಮಿಸ್ ಮಾಡ್ದಲೇ ನೋಡಿ ಅಂತ ಹೇಳಿ. ಈ ಹೋಮ್ ಸ್ಟೇಯಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಕಂಪ್ಲೀಟ್ ಬ್ಲಾಗು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸೊ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನನ್ನ ಚಾನಲ್ನ ನೋಡ್ತಿದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕಮ್ಮರಿಗೆ ನಿಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾವಾಗಲೂ ನಗ್ನಗ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.